ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಮಸಾಲೆ ದೋಸೆ ಚಟ್ನಿ ಹಾಗೂ ಆಲೂಗಡ್ಡೆಯ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು ಹಂಚಿಗೆ 7ರಿಂದ 8 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಳ್ತೀನಿ. ನಂತರ ಸ್ವಲ್ಪ ಕಡಲೆನೂ ಸೇರಿಸ್ಕೊತೀನಿ. ಹಾಗೆ ಹುರಿದಿರೋ ಹಸಿಮೆಣ್ಸಿಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಹುಳಿಗೆ ನಾನು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಡ್ಲಿಗೆ ದೋಸೆ ಚಟ್ನಿಗೆ ಮಾತ್ರ ಬೆಲ್ಲ ಸೇರಿಸ್ಕೊಳ್ಳೋದು. ನಾರ್ಮಲಾಗಿ ಚಪಾತಿಗೆ ಅಥವಾ ರೊಟ್ಟಿಗೆ ಏನಾದರೂ ಕೊಬ್ಬರಿ ಚಟ್ನಿ ಬೇಕು ಅಂದರೆ ಬೆಲ್ಲ ಸೇರಿಸಲ್ಲ. ಇಡ್ಲಿಗೆ ಮತ್ತು ದೋಸೆಗೆ ಮಾತ್ರ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಬೆಲ್ಲ ಹಾಕ್ಬಿಟ್ಟು ಚಟ್ನಿ ತುಂಬ ಸೂಪರಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ, ಮೀಡಿಯಮ್ ಸೈಜಿಂದ 2 ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಚಟ್ನಿನೆಲ್ಲ ಚೆನ್ನಾಗಿ ರುಬ್ಕೊಂಡು ಚಟ್ನಿಗೆ ಒಗ್ಗರಣೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, 1 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತೀನಿ. 2ರಿಂದ 3 ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ನಿಮಗೆ ಆಪ್ಷನಲ್ಲು, ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನಡೆಯುತ್ತೆ. ಇದು ಆಯಿಲಲ್ಲೇ ಫ್ರೈ ಮಾಡಿರೋದ್ರಿಂದ ಒಣಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಒಣಮೆಣಸಿನ್ಕಾಯಿನ. ನಂತರ ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ರುಬ್ಬಿರೋ ಚಟ್ನಿನ ಬಾಣಲಿಗೆ ಸೇರಿಸ್ಕೊಳ್ತಿದ್ದೀನಿ. ಈ ಥರ ನಾವು ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ಆಫೀಸ್ಗೆಲ್ಲ ಬಾಕ್ಸ್ ತೊಗೊಂಡೋಗ್ಬೇಕಾದ್ರೆ ಚಟ್ನಿ ಎಲ್ಲ ಬೇಗ ಅಳಿಸಲ್ಲ. ಸೊ ಆಫೀಸ್ಗೆ ಏನಾದರೂ ಲಂಚ್ ಬಾಕ್ಸ್ ತೊಗೊಂಡೋಗ್ತೀರಾ ಅಥವಾ ಸ್ಕೂಲ್ಗೆ ಏನಾದರೂ ಲಂಚ್ ಬಾಕ್ಸ್ ಕಳಿಸ್ತೀರಾ ಅಂದರೆ ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ಬೇಗ ಅಳಿಸಲ್ಲ. ನಂತರ ನಾನಿಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೂ ಕೂಡ 3ರಿಂದ 4 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯನ ಆ್ಯಕ್ಚುಲಿ ಎಲ್ಲರೂ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಆ ಥರ ಮಾಡ್ತಾರೆ. ಬಟ್ ನಮ್ಮ ಹಸ್ಬೆಂಡ್ಗೆ ಈ ಥರ ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಖಾರದ ಪುಡಿಲಿ ಆಯಿಲ್ ಫ್ರೈ ಮಾಡೋದು ತುಂಬ ಇಷ್ಟ. ಅದಕ್ಕೆ ನಾನು ಈ ಥರ ಮಾಡ್ತಿದ್ದೀನಿ. ಆಲೂಗಡ್ಡೆ ಪಲ್ಯನೂ ಇನ್ನೊಂದು ಥರ ಬೇಯಿಸ್ಬಿಟ್ಟು ಮಾಡೋದು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಂತರ ಹೆಚ್ಚಿರೋ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಆಲೂಗಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಕೊನೆಯದಾಗಿ ಒಂದು ಕಟ್ ಮಾಡಿರೋ ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಖಾರ ಪುಡಿ ಸೇರಿಸ್ಕೊಳ್ತೀನಿ. ಖಾರ ಪುಡಿ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಂತರ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿನೂ ಕೂಡ ಸೇರಿಸ್ಕೊಳ್ತೀನಿ. ಕೊತ್ತಂಬರಿ ಸೇರಿಸಿದ ತಕ್ಷಣ ಒಂದು 2ರಿಂದ 3 ನಿಮಿಷ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಎಲ್ಲ ನೀಟಾಗಿ ಫ್ರೈ ಹಾಕ್ಬಿಡ್ತೀನಿ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ನಿಮಗಿನ್ನು ಆಲೂಗಡ್ಡೆಯ ಪಲ್ಯ ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ಕೂಡ ನೀವು ಸೇರಿಸ್ಕೋಬೋದು. ನನಗೆ ಆಲೂಗಡ್ಡೆ ಪಲ್ಯ ಗಟ್ಟಿ ಬೇಕು ಅಂತ ಹೇಳ್ಬಿಟ್ಟು ನಾನು ನೀರನ್ನ ಜಾಸ್ತಿ ಸೇರಿಸ್ಕೊಂಡಿಲ್ಲ. ನಿಮಗೆ ಒಂದೇ ಥರ ಆಲೂಗಡ್ಡೆಯ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಥರನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ ದೋಸೆಗೂ ಕೂಡ. ನೆಕ್ಸ್ಟ್ ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ದೋಸೆ ಯಾವಾಗಲೂ ಕಬ್ಬಿಣದ ಹಂಚಲ್ಲೇ ಮಾಡ್ತೀನಿ. ತವಾದಲ್ಲಿ ಮಾಡೋದಾದರೆ ಇಮಿಡಿಯೇಟಾಗಿ ಮಾಡಬಹುದು. ಬಟ್ ಇದು ಕಬ್ಬಿಣದ ಹಂಚಲ್ವ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಕಾಯಿಸ್ಬೇಕಾಗುತ್ತೆ. ನಂತರ ಹಂಚು ಕಾದು ರೆಡಿ ಆದ ನಂತರ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ.
ಹಂಚು ಕಾದಿದೆ, ಇವಾಗ ದೋಸೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸೆಟ್ ದೋಸೆ ಥರ ದೋಸೆ ಬೇಕು ಅಂದರೆ 2 ಸೌಟು ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ದಪ್ಪ ಆಗಲಿಕ್ಕೆ. ನಾನಿಲ್ಲಿ ಮಸಾಲೆ ದೋಸೆ ಥರ ಗರಿ ಗರಿಯಾಗಿ ಮಾಡ್ತಾ ಇರೋದು ದೋಸೆ, ಅದಕ್ಕೆ 1 ಸೌಟು ಹಿಟ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ದೋಸೆ ಹಿಟ್ಟನ್ನು ಹಂಚಿನಲ್ಲಿ ಹಾಕಿದಾದ್ಮೇಲೆ ಅದು ಒಂದು ಸ್ವಲ್ಪ ಹಿಟ್ಟು ಹಸಿ ಇರೋದೆಲ್ಲ ಸ್ವಲ್ಪ ಹೋಗಬೇಕು. ನಂತರ ನಾನು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ನೀಟಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ದೋಸೆ ತುಂಬ. ನಂತರ ನಾನು ಇದಕ್ಕೆ ಮಸಾಲೆ ದೋಸೆಗೆ ಬೇಕಾಗಿರೋ ಚಟ್ನಿನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಚಟ್ನಿನ ಕೂಡ ಹಚ್ಕೋತೀನಿ ಇವಾಗ. ಈ ಚಟ್ನಿನ ನಾವು ದೋಸೆ ತುಂಬ ಸ್ಪ್ರೆಡ್ ಮಾಡಿಕೊಡ್ತಾ ಇದ್ದೀನಿ. ನೀವೀಗ ದೋಸೆನ ಒಂದು ಸೈಡ್ ಕೂಡ ಬೇಯಿಸ್ಕೋಬೋದು, 2 ಸೈಡು ಕೂಡ ಬೇಯಿಸ್ಕೋಬೋದು. ನಾನು ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟನ್ನು ಕೂಡ ಸೇರಿಸ್ಕೊತೀನಿ. ನಿಮಗೆ ಕ್ಯಾರೆಟ್ ಬೇಡ ಅಂದರೆ ಕ್ಯಾರೆಟ್ ಕೂಡ ಸ್ಕಿಪ್ ಮಾಡ್ಬೋದು. ಬಟ್ ಮಕ್ಕಳಿಗೆ ಕೊಡಬೇಕಾದ್ರೆ ಈ ಥರ ದೋಸೆ ಮಾಡಿಬಿಟ್ಟು ಮೇಲೆ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಚಿಕ್ಕದಾಗಿ ಆನಿಯನ್ ಕೂಡ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ದೋಸೆ ಮೇಲೆ, ಚೆನ್ನಾಗಿರುತ್ತೆ ಟೇಸ್ಟು. ನಾನಿವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿರೋದ್ರಿಂದ ನಾನು ದೋಸೆನ ಒಂದು ಸೈಡ್ ಮಾತ್ರ ಬೇಯಿಸ್ತೀನಿ, ಇನ್ನೊಂದು ಸೈಡ್ ದೋಸೆನ ಬೇಯಿಸಲ್ಲ. ಕ್ಯಾರೆಟ್ ಎಲ್ಲ ಹಂಚಿಗೆ ಹತ್ಕೊಂಡು ಹೋಗ್ಬಿಡುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಯಾವ ಥರ ವೆರೈಟಿ ದೋಸೆ ಮಾಡ್ತೀರಾ ಅಂತೇಳ್ಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಾಧ್ಯ ಆದರೆ ನಾನು ಕೂಡ ಆ ಥರ ದೋಸೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಚಾಟ್ ಸ್ಟ್ರೀಟಲ್ಲೆಲ್ಲ ಹೋದರೆ 100 ಟೈಪ್ಸ್ ಆಫ್ ವೆರೈಟಿ ದೋಸಾಸ್ ಮಾಡ್ತಾರೆ. ಆ ಥರನೂ ಕೂಡ ಒಮ್ಮೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಥರ ವೆರೈಟಿ ದೋಸೆನೇ ಕೂಡ ಮಾಡೋಣ ಅಂತ. ಇದು 2ನೇ ದೋಸೆಗೆ ಜಸ್ಟ್ ನಾನು ಚಟ್ನಿನ ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಮಧ್ಯ ಆಲೂಗಡ್ಡೆ ಇಟ್ಟರೆ ಇದು ಮಸಾಲೆ ದೋಸೆ ಆಗುತ್ತೆ. ನಾನು ಈ ದೋಸೆನ 2 ಕಡೆಯೂ ಕೂಡ ಬೇಯಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಈ ಥರ ಬರುತ್ತೆ ದೋಸೆ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಬಿಟ್ರೆ ಬೇಗ ಹೊತ್ತೋಗ್ಬಿಡುತ್ತೆ ದೋಸೆ. ಕಬ್ಬಿಣದ ಹಂಚಲ್ಲಿ ಮಾತ್ರ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ನಂತರ ನಾನು ಇನ್ನೊಂದು ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾಕ್ಸಿಗೆಲ್ಲ ದೋಸೆ ಕಟ್ಟಬೇಕಾದ್ರೆ ದೋಸೆನ ಸ್ವಲ್ಪ ಸಾಫ್ಟಾಗಿ ಹಾಕಿ ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಚೆನ್ನಾಗಿರಲ್ಲ. ಈ ಥರ ದೋಸೆ ನಾವು ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಮಧ್ಯಾಹ್ನಕ್ಕೆಲ್ಲ ಅದು ಉದುರು ಥರ ಆಗೋಗಿರುತ್ತೆ. ಬೆಟರ್ ನಾವು ದೋಸೆನ ಸ್ವಲ್ಪ ಸಾಫ್ಟಾಗಿ ಮಾಡಬೇಕಂದ್ರೆ ಸ್ವಲ್ಪ ದೋಸೆ ಹಿಟ್ಟನ್ನು 1.5 ಸೌಟಷ್ಟು ತೊಗೊಂಡ್ರೆ ಸಾಕು. ಮೆತ್ತಗಿದ್ದಷ್ಟು ಬಾಕ್ಸಿಗೆ ಮಧ್ಯಾಹ್ನ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಬಿಸಿಯಾಗಿದ್ದಾಗ ಗರಿ ಗರಿ ದೋಸೆನೂ ಕೂಡ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಬಾಕ್ಸಿಗೆ ತಿನ್ನೋದೇ ಸ್ವಲ್ಪ ಕಷ್ಟ ಆಗಿರುತ್ತೆ ಮಕ್ಕಳಿಗೆ. ನಾನು ಇದಕ್ಕೂ ಕೂಡ ಚಟ್ನಿ ಹಚ್ಕೊಳ್ತೀನಿ.
ಇದೇ ಹಿಟ್ಟಲ್ಲಿ ಕೂಡ ನೀವು ಪಡ್ಡು ಕೂಡ ಮಾಡ್ಕೋಬೋದು. ಅಂದರೆ ದೋಸೆ ಹಿಟ್ಟನ್ನು ನಾವು ಯಾವಾಗಲೂ ಗಟ್ಟಿಯಾಗಿ ರುಬ್ಕೋಬೇಕು. ಆವಾಗ ಮಾತ್ರ ನಾವು ಅದರಲ್ಲಿ ಯಾವುದೇ ಥರದ ದೋಸೆ ಪಡ್ಡು ಎಲ್ಲನೂ ಮಾಡ್ಕೋಬಹುದು. ದೋಸೆ ಹಿಟ್ಟು ನಾವು ರುಬ್ಬಬೇಕಾದ್ರೇ ತೆಳ್ಳಗೆ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿನ ಅದು ದೋಸೆ ಮಾತ್ರ ಮಾಡಲಿಕ್ಕೆ ಮಾತ್ರ ಬರ್ತದೆ. ಗಟ್ಟಿಯಾಗಿ ಹಿಟ್ಟು ಮಾಡಿದ್ರೆ ದೋಸೆ ಪಡ್ಡು ಮಸಾಲೆ ದೋಸೆ ಸೆಟ್ ದೋಸೆ ವೆರೈಟಿ ದೋಸೆಗಳು ಕೂಡ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇವಾಗ ದೋಸೆ ಕೂಡ ತಿನ್ನಲಿಕ್ಕೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನೀವು ಅವಾಗ ನಂದು ಇನ್ನೊಂದು ರೆಸಿಪಿ ಕೂಡ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.